ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪಾರಾಮ್ಸೋ ಸ್ಟಾಕ್ಸ್. ಅಂತೂ ಇಂತೂ IPLನ ಆಕ್ಷನ್ ಕಡೆಯ ಘಟ್ಟಕ್ಕೆ ಬಂದು ನಿಂತಿದೆ. ಇಲ್ಲಿವರೆಗೆ RCBನವರು 19 ಪ್ಲೇಯರ್ಗಳನ್ನು ಟೀಮ್ಗೆ ಸೇರಿಸ್ಕೊಂಡಿದ್ದಾರೆ. ಸೊ ಈ 19 ಪ್ಲೇಯರಲ್ಲೇ ನಮ್ಮ ಫಸ್ಟ್ 11 ಫಾರ್ಮ್ ಆಗೋಗುತ್ತೆ. ಇನ್ನು ಏನೊಂದು ಇಬ್ಬರು ಮೂವರನ್ನ ಎಕ್ಸ್ಟ್ರಾ ತಗೋಬೋದು. ಅವರು ಬ್ಯಾಕಪ್ ಆಗಿ ತಂಡದಲ್ಲಿ ಇರ್ತಾರೆ ಅಂತ ಅನಿಸುತ್ತೆ. ಸೊ ಈ 19ರಲ್ಲೇ ನಮ್ಮ ಫಸ್ಟ್ 11 ಹೇಗೆ ಕಾಣುತ್ತೆ, ಬೇರೆ ಟೀಮ್ಗಳಿಗೆ ಟಕ್ಕರ್ ಕೊಡುತ್ತಾ? ದಿನೇಶ್ ಕಾರ್ತಿಕ್ ಹೇಳ್ದಂಗೆ 2025ಕ್ಕೆ IPL ವಿನ್ನಿಂಗ್ ಟೀಮ್ನ ಕಟ್ಟಿದ್ದಾರೆ RCB ಅವರು. ಇದ್ರ ಬಗ್ಗೆ ಎಲ್ಲ ಮಾತಾಡೋಣ. ಆದರೆ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ RCBನ ಒಂದು ವಿಚಾರಕ್ಕೆ ಅಪ್ರಿಷಿಯೇಟ್ ಮಾಡಲೇಬೇಕು. ದಿಸ್ ಈಸ್ ಪ್ರಾಬಬ್ಲಿ ಒನ್ ಆಫ್ ದ ಬೆಸ್ಟ್ ಆಕ್ಷನ್ಸ್ ಆಫ್ RCB ಟಿಲ್ ಡೇಟ್ ಇನ್ IPL ಅಂತ ಅನಿಸುತ್ತೆ. ಇಲ್ಲಿವರೆಗೂ ನಮ್ಮ RCBನವರು ಮಾಡ್ತಿದ್ದಂಥ ಒಂದೇ ಒಂದು ಮಿಸ್ಟೇಕ್ ಏನಂದರೆ, ಒಬ್ಬರು ಅಥವಾ ಇಬ್ಬರು ಪ್ಲೇಯರ್ಗೆ ಹೆವಿಯಾಗೋಗಿ ಬಾಕಿ ಟೀಮ್ ಕಟ್ಟೋದನ್ನೇ ಮಾಡ್ಬಿಡ್ತಿದ್ರು. ಆದರೆ ಈ ಸಲ ನೇಮ್ ಸೇಕಿಗೋಸ್ಕರ ಪ್ಲೇಯರ್ಸ್ಗಳನ್ನು ತಗೊಳ್ಳದೆ ತುಂಬ ಥಿಂಕ್ ಮಾಡಿ, ತುಂಬ ಕ್ಯಾಲ್ಕುಲೇಟ್ ಮಾಡಿ ಭಾಳಷ್ಟು ಪ್ಲೇಯರ್ಸ್ಗಳನ್ನು ತೊಗೊಂಡಿದ್ದಾರೆ. ಬಟ್ ಕೆಲವೊಂದು ಬ್ಲಂಡರ್ಗಳು ಆಯಿತು. ಫಾರ್ ಎಕ್ಸಾಂಪಲ್ KL ರಾಹುಲ್ 14 crores ತೊಗೋಬೋದಿತ್ತು. ಐ ಥಿಂಕ್ KL ರಾಹುಲ್ ಅಪ್ ಟು 16 crores ಹೋಗಿದ್ರು, ಯಾವುದೇ ಲಾಸ್ ಇರಲಿಲ್ಲ. ಬಿಕಾಸ್ KL ರಾಹುಲ್ಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ದು 20 crores ಬಿಯಾಂಡ್ ಹೋಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ. ಬಟ್ 14 crores KL ರಾಹುಲ್ ಬೇರೆ ಟೀಮ್ಗೆ ಸೇಲ್ ಆಗಿದ್ದು ತುಂಬಾ ಬೇಜಾರಾಯಿತು. 14 crores ವರ್ತಿದ್ದಂಥ ಪ್ಲೇಯರು KL ರಾಹುಲ್. ತುಂಬ ಆಪ್ಷನ್ಗಳನ್ನ ಟಿಕ್ ಮಾಡ್ತಿದ್ರು. ಐ ಥಿಂಕ್ 16 crores ಹೋಗಿದ್ರೂ ಲಾಸ್ ಇರಲಿಲ್ಲ KL ರಾಹುಲ್ಗೆ. ಎನಿವೆ ಅವ್ರದ್ದು ರೀಸೆಂಟ್ ಫಾರ್ಮು ಅಥವಾ ಸ್ಟ್ರೈಕ್ ರೇಟ್ ಬಗ್ಗೆ ತುಂಬ ಜನಕ್ಕೆ ಕನ್ಸರ್ನ್ ಇದೆ. ಸೊ ಅದನ್ನು ಇಗ್ನೋರ್ ಮಾಡಿದ್ರು ಕೂಡ ವಿಲ್ ಜಾಕ್ಸ್ನ ಬಿಟ್ಬಿಟ್ರು. ಇನ್ಫ್ಯಾಕ್ಟ್ ನಮ್ಮ ಹತ್ರ RTM ಇತ್ತು ಆ್ಯಂಡ್ ಪ್ರೈಸು ಕೂಡ ತುಂಬಾ ಕಮ್ಮಿ ಇತ್ತು. ಬಟ್ ಬಿಕಾಸ್ ಆಫ್ ಆಕ್ಷನ್ ಡೈನಾಮಿಕ್ಸ್ ಆ ಒಂದು ಸಮಯದಲ್ಲಿ ವಿಲ್ ಜಾಕ್ಸ್ ಬಂದಿದ್ದರೆ ಇನ್ನು ಒಂದಿಬ್ಬರು ಪ್ಲೇಯರ್ಗಳು RCBಗೆ ಕಡಿಮೆ ಆಗ್ತಿದ್ರು. ಬಿಕಾಸ್ 5 crores ಪ್ಲಸ್ ಹೋಗ್ಬಿಟ್ಟಿದ್ರು. ಆ್ಯಂಡ್ ಐ ಥಿಂಕ್ ಅಲ್ಲಿ ತುಂಬ ಜನಕ್ಕೆ ಒಂದು ಕನ್ಫ್ಯೂಷನ್ ಇರೋದು, ಮುಂಬೈ ಮತ್ತು RCBನವ್ರು ಏನಾದರೂ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಬಿಟ್ರ ಅಂತ. ಐ ಥಿಂಕ್ ಮುಂಬೈಯವರು ಸ್ವಲ್ಪ ಓವರ್ ಸ್ಮಾರ್ಟಾಗಿ ಅಲ್ಲಿ ಒಂದು ಡಿಸಿಷನ್ ಮಾಡಿದ್ರು ಅನಿಸುತ್ತೆ. ಅದು ಹೆಂಗಿತ್ತು ಅಂದರೆ, ಬಂದರೆ ಬೆಟ್ಟ ಹೋದರೆ ಟಾಟಾ ಅನ್ನೋ ಥರ ಒಂದು ಸ್ಟ್ರಾಟಜಿ ಮಾಡಿದ್ರು ಅನಿಸುತ್ತೆ. ಇನ್ ಕೇಸ್ ಏನಾದರೂ RCBನವರು ರಿಟೈನ್ ಮಾಡಿದರೆ ಮುಂಬೈನವರು ಗ್ಯಾರಂಟಿ ಪ್ರೈಸ್ ಹೈಕ್ ಮಾಡ್ತಿರ್ಲಿಲ್ಲ. ಬಿಕಾಸ್ ಅವ್ರ ಹತ್ರ ಅಷ್ಟು ಬಜೆಟ್ ಇರ್ತಿರ್ಲಿಲ್ಲ. ಬಟ್ RCBನವರು ರಿಜೆಕ್ಟ್ ಮಾಡಿದ್ರಿಂದ ಮುಂಬೈಗೆ ಒಬ್ಬ ಒಳ್ಳೆಯ ಪ್ಲೇಯರ್ ಕೇವಲ 5 ಕೋಟಿಗೆ ಸಿಕ್ಬಿಟ್ರು. ಬಟ್ ಮುಂಬೈನವರು ಅಲ್ಲಿ ಔಟ್ ಸ್ಮಾರ್ಟ್ ಮಾಡೋಣ, RCBನ ಅವ್ರ ಪರ್ಸ್ ಖಾಲಿ ಮಾಡೋಣ, ಬೇರೆ ಪ್ಲೇಯರ್ಸ್ಗೆ ಹೋಗದಿರೋ ಥರ ಮಾಡೋಣ ಅಂತ ಪ್ರಾಬಬ್ಲಿ ಅಲ್ಲಿವರೆಗೂ ಹೈಕ್ ಮಾಡಿದ್ರು ಅನ್ನೋದು ಅವರ ಮುಖಲಕ್ಷಣದಲ್ಲಿ ಕಾಣಿಸ್ತಾ ಇತ್ತು. ನಾವು ಜಾಸ್ತಿ ಕೋಟ್ ಮಾಡಿಬಿಟ್ವು ಅಂತ. ಬಟ್ ಅದನ್ನು ತೋರಿಸ್ಕೊಳ್ಳಿಲ್ಲ, ಮ್ಯಾನೇಜ್ ಮಾಡಿದ್ರು. ಎನಿವೇ 5 ಕೋಟಿ ತುಂಬ ಕಮ್ಮಿನೇ ಆಯಿತು ವಿಲ್ ಜಾಕ್ಸ್ಗೆ ಈಗ ಅವರಿರುವಂಥ ಫಾರ್ಮ್ಗೆ. ಎನಿವೇ ಬಟ್ RCBನಲ್ಲಿ ಅದಕ್ಕೆ ತಕ್ಕನಾದಂಥ ರಿಪ್ಲೇಸ್ಮೆಂಟ್ಗಳನ್ನು ತಗೊಂಡಿದ್ದಾರೆ. ಸೊ ಆ ಒಂದು ಪ್ರಾಬ್ಲಮ್ ಅಲ್ಲಿಗೆ ಸಾಲ್ವ್ ಆಯಿತು ಅಂತ ಅನಿಸುತ್ತೆ. ಸೊ ಓಪನಿಂಗ್ಗೆ ಇಲ್ಲಿ ನಮಗೆ ಒಂದು 2-3 ಆಪ್ಷನ್ಸ್ ಇದೆ. ಇನ್ ಕೇಸ್ ನಾವು ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ನ ಓಪನಿಂಗ್ ಪೇರಾಗಿ ಕಳಿಸ್ತೀವಿ ಅಂತ ಅಂದ್ಕೊಂಡ್ರೆ ಅವರಿಬ್ಬರು ಓಪನಿಂಗ್ ಬರ್ಬೋದು. ಬಟ್ ರೀಸೆಂಟ್ ಅಪ್ಡೇಟ್, RCBನವರು ದೇವದತ್ ಪಡಿಕಲ್ನ ಪರ್ಚೇಸ್ ಮಾಡಿದ್ದಾರೆ. ಸೊ ದೇವದತ್ ಪಡಿಕಲ್ ಅವರ ಫಾರ್ಮ್ ಸದ್ಯಕ್ಕೆ ಹೇಳ್ಕೊಳ್ಳೋವಂಥ ರೀತಿಯಲ್ಲಿ ಇಲ್ಲ. ಬಟ್ IPL ಸ್ಟಾರ್ಟ್ ಆಗೋದಕ್ಕೆ ಇನ್ನೂ 3 ತಿಂಗಳಿದೆ. ಅಷ್ಟರಲ್ಲಿ ಏನಾದರೂ ಪಡಿಕಲ್, ಈಗ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ ನಡೀತಾ ಇದೆ, ಅಲ್ಲಿ ಅಥವಾ ಬೇರೆ ಟೂರ್ನಮೆಂಟ್ಗಳಲ್ಲಿ ಸ್ವಲ್ಪ ಇಂಪ್ರೂವ್ ಆಗಿ IPL ಜೊತೆಗೆ ಫಾರ್ಮ್ನ ವಾಪಸ್ ತಗೊಂಡ್ರೆ ದೇವದತ್ ಪಡಿಕಲ್ ಮತ್ತು ಸಾಲ್ಟ್ ಓಪನ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಯಾಕಂದರೆ ಅದೊಂದು ಲೆಫ್ಟ್ ರೈಟ್ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ ಓಪನಿಂಗು. ಆಪೋಸಿಟ್ ಟೀಮ್ಗಳಿಗೆ ತುಂಬ ಕಿರಿಕಿರಿ ಆಗುತ್ತೆ ಈ ಥರ ಆಪೋಸಿಟ್ ಕಾಂಬಿನೇಷನ್ ಇದ್ದರೆ. ಸೊ ಅದೊಂದು ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ಬಟ್ ದೇವದತ್ ಪಡಿಕಲ್ ಅವರ ಫಾರ್ಮ್ ಸರಿ ಇಲ್ಲ ಅಂತಂದರೆ ದೆರ್ ಈಸ್ ನೋ ಅದರ್ ಆಪ್ಷನ್. ವಿರಾಟ್ ಕೊಹ್ಲಿ ಓಪನ್ ಮಾಡಬೇಕಾಗತ್ತೆ ಫಿಲ್ ಸಾಲ್ಟ್ ಜೊತೆ. ಸೊ ಫಸ್ಟ್ ಬಂದು ಫಿಲ್ ಸಾಲ್ಟ್ ಪರ್ಮನೆಂಟ್ ಓಪನಿಂಗ್ ಪೊಸಿಷನು, ಸೆಕೆಂಡ್ಗೆ ಐದರ್ ವಿರಾಟ್ ಕೊಹ್ಲಿ ಆರ್ ದೇವದತ್ ಪಡಿಕಲ್, ಡಿಪೆಂಡಿಂಗ್ ಅಪಾನ್ ದೇವದತ್ ಪಡಿಕಲ್ಸ್ ಫಾರ್ಮ್. ಸೊ ಇನ್ ಕೇಸ್ ವಿರಾಟ್ ಕೊಹ್ಲಿ ಓಪನ್ ಮಾಡ್ತಾರೆ ಅಂದರೆ ನಂಬರ್ 3 ಯಾರು ಅನ್ನೋ ಕ್ವಶನ್ ಬರುತ್ತೆ. ಸೊ ತುಂಬ ಜನ ಹೇಳ್ಬೋದು ರಜತ್ ಪಟಿದಾರ್ ಅಂತ. ಬಟ್ ರಜತ್ ಪಟಿದಾರ್ ಲಾಸ್ಟ್ ಸೀಸನ್ನೆಲ್ಲ ನೋಡಿದ್ರೆ ಅವರ ಯೂಶುವಲ್ ಪೊಸಿಷನು ನಂಬರ್ 4 ಆ್ಯಂಡ್ ಅವರು ಬರೋವಂಥ ಸಮಯಕ್ಕೆ ಸ್ಪಿನ್ನರ್ಗಳಾಗಲೇ ಬಂದಿರ್ತಾರೆ. ಸೊ ಅಟ್ ದ ಮೂಮೆಂಟ್ ಸ್ಪಿನ್ಗೆ ರಜತ್ ಪಟಿದಾರ್ಗಿಂತ ಚೆನ್ನಾಗಿ ಆಡುವಂತಹ ಪ್ಲೇಯರ್ ಬಹುಶಃ ಇನ್ನೊಬ್ಬರಿಲ್ಲ. ಸೊ ಆ ಒಂದು ಅಡ್ವಾಂಟೇಜ್ನ RCB ಯೂಸ್ ಮಾಡ್ಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ.
ನಂಬರ್ 3 ರಜತ್ ಪಟಿದಾರ್ ಬಂದರೆ ದೇರ್ ಇಸ್ ಹೈ ಚಾನ್ಸ್ ದಟ್ ಪವರ್ ಪ್ಲೇನಲ್ಲೇ ಬೇಗ ಒಂದು ವಿಕೆಟ್ ಕಳ್ಕೊಬೋದು. ಆ್ಯಂಡ್ ಪವರ್ ಪ್ಲೇನಲ್ಲೇ ಬಾಲ್ ಸ್ವಿಂಗ್ ಆಗುವಂಥ ಟೈಮಲ್ಲಿ ಅಥವಾ ಫಾಸ್ಟ್ ಬೌಲರ್ಸ್ಗೆ ಬೇಗ ಎಕ್ಸ್ಪೋಸ್ ಆದರೆ ಕೊಲ್ಯಾಪ್ಸ್ ಆಗೋ ಚಾನ್ಸಸ್ಸು ಇರುತ್ತೆ. ಸೊ ರಜತ್ ಪಟಿದಾರ್ ನಂಬರ್ 4 ಬಂದರೆ ತುಂಬ ಒಳ್ಳೆಯದು ಅನಿಸುತ್ತೆ. ಮಿಡಲ್ ಓವರ್ಸ್ನ ತುಂಬ ಚೆನ್ನಾಗಿ ಆಡ್ತಾರೆ, ತುಂಬ ಚೆನ್ನಾಗಿ ಕ್ಯಾರಿ ಮಾಡ್ತಾರೆ. ಸೊ ರಜತ್ ಪಟಿದಾರ್ ನಂಬರ್ 4 ಬೆಸ್ಟ್ ಅನಿಸುತ್ತೆ. ನಂಬರ್ 3ಗೆ ನನ್ನ ಕೇಳಿದ್ರೆ ಇತ್ತೀಚೆಗೆ ಒಂದು ಪಿಕ್ ತೊಗೊಂಡ್ರು ಇಂಗ್ಲೆಂಡಿಂದ. ಸೊ ಒಂದು ಎಕ್ಸ್ಪೆರಿಮೆಂಟ್ RCB ಮಾಡ್ಬೋದು. ಜೇಕಬ್ ಬೆಥೆಲ್ ಇವರ ವೀಡಿಯೋಸ್ಗಳನ್ನ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನಿಮಗೆ ಸಿಗುತ್ತೆ. ಎಕ್ಸ್ಪ್ಲೋಸಿವ್ ಬ್ಯಾಟ್ಸ್ಮನ್ನು. ಒಂದು ರಿಸ್ಕ್ ತೊಗೊಂಡು ಇವ್ರನ್ನ ನಂಬರ್ 3ಗೆ ಪ್ರಮೋಟ್ ಮಾಡಬಹುದಾ RCB ಅವರು? ಯಾಕಂದರೆ ಅದೊಂದು ಸಾಲಿಡ್ ಬ್ಯಾಕ್ ಟು ಬ್ಯಾಕ್ ಒಂದು ಪವರ್ ಹಿಟ್ಟಿಂಗ್ ಸಿಗ್ತಾ ಇರುತ್ತೆ. ಜೊತೆಗೆ ರಜತ್ ಪಟಿದಾರ್ ಸ್ಪಿನ್ಗೆ ಆಡ್ತಿದ್ರೆ ಇನ್ನೊಂದು ಕಡೆ ಅವರು ನೆಗೋಷಿಯೇಟ್ ಮಾಡ್ಬೋದು. ಸೊ ನಂಬರ್ 3 ಅಲ್ಲಿಗೆ ಜೇಕಬ್ ಬೆಥೆಲ್ನ ಕಳಿಸ್ಬೋದಾ ಅನ್ನೋದು ಒಂದು ಆಪ್ಷನ್. ನಾನಾಗಿದ್ದರೆ ಟ್ರೈ ಮಾಡ್ತಿದ್ದೆ. ಸೊ ನಂಬರ್ 4 ಆದಮೇಲೆ ನಂಬರ್ 5 ಯಾರು? ಸೊ ನನ್ನ ಪ್ರಕಾರ ಕೃಣಾಲ್ ಪಾಂಡ್ಯನ ನಂಬರ್ 5ಅಲ್ಲಿ ಪ್ಲೇಸ್ ಮಾಡಿದ್ರೆ ತುಂಬ ಒಳ್ಳೆಯದು ಅನಿಸುತ್ತೆ. ಬಿಕಾಸ್ 4 ಇನ್ನೂ ರೈಟ್ ಹ್ಯಾಂಡ್ ಆಗಿಬಿಡುತ್ತೆ. ಸೊ ಒಂದು ಲೆಫ್ಟ್ ಹ್ಯಾಂಡ್ ಮಧ್ಯದಲ್ಲಿದ್ದರೆ ಲೆಫ್ಟ್ ಟು ರೈಟ್ ಕಾಂಬಿನೇಷನ್ ಅದು ಚೇಂಜ್ ಆಗ್ತಾ ಇರುತ್ತೆ. ಸೊ ಅದು ಒಂದು ಅಡ್ವಾಂಟೇಜ್ ಆಗುತ್ತೆ. ಪ್ಲಸ್ ಲೆಗ್ ಸ್ಪಿನ್ನರ್ಸ್ ಏನಾದರೂ ಇದ್ದರೆ ಆಪೋಸಿಟ್ ಟೀಮಲ್ಲಿ ನೆಗೋಷಿಯೇಟ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಮತ್ತು ಶಾರ್ಟರ್ ಬೌಂಡ್ರೀಸ್ಗಳೇನಾದರೂ ಇದ್ದರೆ ಅದರದ್ದೊಂದು ಅಡ್ವಾಂಟೇಜ್ ತೊಗೋಬೋದು. ಸೊ ಕೃಣಾಲ್ ಪಾಂಡ್ಯ ಓವರ್ ದ ಇಯರ್ಸು ಅಪ್ ದಿ ಆರ್ಡರಲ್ಲಿ ಪ್ರೂವ್ ಮಾಡ್ಕೊಂಡಿದ್ದಾರೆ ಅವ್ರನ್ನ. ಸೊ ಯು ವಿಲ್ ಬಿ ಎ ಗುಡ್ ಚಾಯ್ಸ್ ಅಂತ ನನಗನ್ಸುತ್ತೆ. ಸೊ ನಂಬರ್ 5 ನನ್ನ ಪ್ರಕಾರ ಕೃಣಾಲ್ ಪಾಂಡ್ಯ. ಸೊ ನಂಬರ್ 6ಗೆ ಬಂದರೆ ಲಿಯಮ್ ಲಿವಿಂಗ್ಸ್ಟೋನ್. ಬಹುಶಃ ಇವ್ರು ಬರೋಷ್ಟೊತ್ತಿಗೆ ಲಾಸ್ಟ್ ಡೆತ್ ಓವರ್ಸಿಗೆ ಬಂದುಬಿಟ್ಟಿರ್ತೀವಿ. ಸೊ ಅವ್ರಿಗೆ ಒಂದು ಫುಲ್ ಲೈಸೆನ್ಸ್ ಇರುತ್ತೆ ಬೀಸೋದಕ್ಕೆ. ಸೊ ಲಿಯಮ್ ಲಿವಿಂಗ್ಸ್ಟನ್ ಮತ್ತು ಜಿತೇಶ್ ಶರ್ಮಾ ಇವರನ್ನು ನಾನು ಫಿನಿಷರ್ಸ್ ಆಗಿ ಯೂಸ್ ಮಾಡ್ತೀನಿ. ಸೊ ಅಲ್ಲಿಗೆ ನಮ್ಮ ಬ್ಯಾಟಿಂಗ್ ಆರ್ಡರ್ ಸ್ವಲ್ಪ ಸಾಲಿಡ್ ಆಗಿ ಕಾಣ್ತಾ ಇದೆ. ಇನ್ ಕೇಸ್ ಲಿಯಮ್ ಲಿವಿಂಗ್ಸ್ಟನ್ ಏನಾದರೂ ಔಟ್ ಆಫ್ ಫಾರ್ಮ್ ಆಗಿದ್ದಾರೆ ಅಂದರೆ ಇವರನ್ನು ರಿಪ್ಲೇಸ್ ಮಾಡೋಕ್ಕೆ ನಮ್ಮ ಹತ್ರ ಇನ್ನೂ 2 ಆಪ್ಷನ್ ಇದೆ. ಟಿಮ್ ಡೇವಿಡ್ ಮತ್ತು ರೆಮಾರಿಯೋ ಶೆಫರ್ಡ್. ಈ 2 ಆಪ್ಷನ್ಗಳನ್ನು ಯೂಸ್ ಮಾಡ್ಬೋದು. ಐದರ್ ಲಿಯಮ್ ಲಿವಿಂಗ್ಸ್ಟನ್, ಟಿಮ್ ಡೇವಿಡ್ ಅಥವಾ ರೊಮಾರಿಯೋ ಶೆಫರ್ಡ್. ಯಾರ ಫಾರ್ಮ್ ಚೆನ್ನಾಗಿರುತ್ತೆ, ಯಾರು ಚೆನ್ನಾಗಿ ಆಡ್ತಿದ್ದಾರೆ ಅವರನ್ನು ಈ ಪೊಸಿಷನಲ್ಲಿ ರಿಪ್ಲೇಸ್ ಮಾಡ್ಕೋಬಹುದು. ಸೊ ಇದು ನನ್ನ ಬ್ಯಾಟಿಂಗ್ ಆರ್ಡರ್ ಆಗಿರುತ್ತೆ. ಇದು ಆದ ನಂತರ ಶುರುವಾಗೋದು ನಮ್ಮ ಬೌಲರ್ಗಳ ಲಿಸ್ಟು. ಸೊ ನಂಬರ್ 8ಅಲ್ಲಿ ನಾನು ರಸಿಕ್ ದಾರ್ ಅಥವಾ ಭುವನೇಶ್ವರ್ ಕುಮಾರ್ನ ಇಡ್ತೀನಿ. ನನ್ನ ಬೌಲರ್ಸ್ ಇವರೇ ಆಗಿರ್ತಾರೆ. ಭುವನೇಶ್ವರ್ ಕುಮಾರ್, ರಸಿಕ್ ದಾರ್, ಯಶ್ ದಯಾಳ್, ಜೋಶ್ ಹೇಸಲ್ವುಡ್. ಇದು ನನ್ನ ಫಸ್ಟ್ 11 ಆಗಿರುತ್ತೆ. ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ಜಾಗದಲ್ಲಿ ಸುಯೇಶ್ ಶರ್ಮಾ ಅಥವಾ ಸ್ವಪ್ನಿಲ್ ಸಿಂಗ್ ಯಾರು ಅಂದರೆ ಆ ಒಂದು ಫೀಲ್ಡ್ ಕಂಡೀಷನ್ಸ್ ಹೇಗಿರುತ್ತೆ ಅದನ್ನು ನೋಡಿಕೊಂಡು ಸ್ವಪ್ನಿಲ್ ಸಿಂಗ್ ಆದರೆ ಒಂದು ಸ್ವಲ್ಪ ಬ್ಯಾಟಿಂಗು ಆಡ್ತಾರೆ, ಡೀಸೆಂಟ್ ಸ್ಪಿನ್ನು ಇದೆ. ಲಾಸ್ಟ್ ಇಯರು RCBಗೆ ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ಸುಯೇಶ್ ಶರ್ಮಾ ಅದೊಂದು ಮಿಸ್ಟ್ರಿ ಎಲಿಮೆಂಟ್ ಇರುತ್ತೆ. ಸೊ ಕಂಡೀಷನ್ಸ್ಗೆ ತಕ್ಕಂಗೆ ಇವರಲ್ಲಿ ಒಬ್ಬರನ್ನು ಯೂಸ್ ಮಾಡಬಹುದು. ಅಥವಾ ಸುಯೇಶ್ ಶರ್ಮಾನ ಡೈರೆಕ್ಟಾಗಿ ಟೀಮ್ನಲ್ಲಿ ಪಿಚಿಂಗ್ ಮಾಡಿಕೊಂಡು ರಸಿಕ್ ದಾರ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯೂಸ್ ಮಾಡ್ಬೋದು, ಡಿಪೆಂಡಿಂಗ್ ಆನ್ ದ ಕಂಡೀಷನ್ಸ್. ತುಂಬ ಫಾಸ್ಟ್ ಪೇಸ್ಡ್ ಪಿಚ್ಗಳು ಅಂದರೆ ಸ್ಪಿನ್ನರ್ ಅವಶ್ಯಕತೆ ಇರಲ್ಲ. ಅಥವಾ ತುಂಬ ಸ್ಪಿನ್ನಿಂಗ್ ಟ್ರ್ಯಾಕ್ಸ್ ಅಂದರೆ ಅಲ್ಲಿ ಸ್ಪಿನ್ನರ್ನ ಅವಶ್ಯಕತೆ ಜಾಸ್ತಿ ಇರುತ್ತೆ. ಸೊ ಅದನ್ನು ನಾವು ವೇರಿ ಮಾಡ್ಕೋಬಹುದು. ಸೊ ಇದು ನನ್ನ ಫಸ್ಟ್ 12 ಆಗಿತ್ತು. ಸೊ ನಿಮಗೆ ಏನು ಅನಿಸುತ್ತೆ? RCB ಇನ್ನೂ ಒಂದು 2-3 ಪ್ಲೇಯರ್ಗಳನ್ನು ಸೇರಿಸ್ಕೋಬೋದು. ಹೋಪ್ಫುಲಿ ಒಳ್ಳೆ ಪ್ಲೇಯರ್ಸ್ಗಳನ್ನ ಪಿಕ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಸೊ ಈ ಒಂದು ಟೀಮ್ IPL ವಿನ್ನಿಂಗ್ ಟೀಮ್ ಅಂತ ನಿಮಗೆ ಅನಿಸುತ್ತಾ? ನಿಮ್ಮ 11 ಹೇಗಿರುತ್ತೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆದಷ್ಟು ಬೇಗ ಇನ್ನೊಂದು ವೀಡಿಯೋ ಜೊತೆ ಸಿಗ್ತೀನಿ.